ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಶ್ರೀ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ನಿರ್ಲಕ್ಷಿಸಿ ಜನರ ಸಾವಿನ ಮೇಲೆ ತನ್ನ ರಾಜ್ಯಭಾರವನ್ನು ಮಾಡುತ್ತಿರುವಂತೆ ಭಾಸವಾಗುತ್ತಿದೆ. ಶ್ರೀ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿಯ 80% ಪೂರ್ಣಗೊಂಡು 1 ವರ್ಷಕ್ಕಿಂತಲೂ ಅಧಿಕ ಸಮಯ ಆದರೂ ಸಹ ಇದುವರೆಗೂ ಆಸ್ಪತ್ರೆಗೆ ಸಂಬಂಧಿಸಿ ವೈದ್ಯಕೀಯ ಉಪಕರಣ, ತಜ್ಞ ವೈದ್ಯರ ನೇಮಕಾತಿ ಸಂಬಂಧಿಸಿ ಯಾವುದೇ ಪ್ರಕ್ರಿಯೆ ಆರಂಭಗೊಳ್ಳದಿರುವುದು ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯರಾಗಿರುವ ದೇಶಪಾಂಡೆ ಒಳಗೊಂಡ ಕಾಂಗ್ರೆಸ್ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವಾಗಿದೆ. ಇದನ್ನು ಖಂಡಿಸಿ ಡಿಸೆಂಬರ್ 16 ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗುತ್ತಿದೆ. ಇದು ಕೇವಲ ಯಾರ ವಿರುದ್ಧದ ಹೋರಾಟವಲ್ಲ, ಕ್ಷೇತ್ರದ ಜನರ ಹಿತಕ್ಕಾಗಿ ನಡೆಯುತ್ತಿರುವ ಹೋರಾಟವಾಗಿದ್ದು, ಪಕ್ಷಭೇದ ಮರೆತು ಈ ಆಸ್ಪತ್ರೆ ಹೋರಾಟಕ್ಕೆ ಭಾಗವಹಿಸಬೇಕೆಂದು ಬಿಜೆಪಿ ಮುಖಂಡ, ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಶನಿವಾರ ಶಿರಸಿಯ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲೆಯಲ್ಲಿ ಅಪಘಾತಗಳಿಗೆ ಒಳಗಾಗಿ ಮಾರ್ಗ ಮಧ್ಯೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಇಲ್ಲದಿರುವ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಹೊರ ಜಿಲ್ಲೆಯ ಉತ್ತಮ ಆಸ್ಪತ್ರೆಗೆ ಹೋಗುತ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಶಿರಸಿಯಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ 250 ಹಾಸಿಗೆಗಳ ಆಸ್ಪತ್ರೆಗೆ ನಾಂದಿ ಹಾಡಲಾಗಿತ್ತು. ಆದರೆ ಈಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ಆರಂಭಗೊಂಡಿರುವ ಆಸ್ಪತ್ರೆಯನ್ನು ರಾಜಕೀಯ ಕಾರಣಕ್ಕಾಗಿ ನಿರ್ಮಾಣ ಹಂತದಲ್ಲಿ ನಿಧಾನಗೊಳಿಸಲಾಗುತ್ತಿದೆ. ಈಗಲೇ ಆಸ್ಪತ್ರೆ ನಿರ್ಮಾಣವಾದರೆ ಅದರ ಕ್ರೆಡಿಟ್ ಬಿಜೆಪಿ ಸರ್ಕಾರಕ್ಕೆ ದೊರೆಯುತ್ತದೆ. ಬದಲಾಗಿ ಮುಂಬರುವ ಚುನಾವಣೆ ಸಮಯಕ್ಕೆ ಆಸ್ಪತ್ರೆ ಪೂರ್ಣಗೊಳಿಸಿದರೆ ಆಗ ಕ್ರೆಡಿಟ್ ತಮಗೆ ಬರುತ್ತದೆ ಎಂಬ ಭ್ರಮೆಯಲ್ಲಿ ಕೆಲವರು ಇದ್ದಾರೆ ಎನಿಸುತ್ತದೆ. ಇದನ್ನು ಶಿರಸಿಯ ಸಮಸ್ತ ನಾಗರಿಕರ ಪರವಾಗಿ ವಿರೋಧಿಸುವುದು ಅನಿವಾರ್ಯವಾಗಿದೆ ಎಂದರು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರುವಂತಹ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ನಾನು ಒಂದು ಮಾಹಿತಿ ಹಕ್ಕಿನಲ್ಲಿ ಒಂದು ದಾಖಲೆಯನ್ನು ಕೇಳಿದೆ. ಯಾವತ್ತು ಅಂತಂದರೆ ದಿನಾಂಕ 4/12/2025 ಏನಂತ ಕೇಳಿದ್ದೇನೆ ಅಂತಂದರೆ, ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು 100 ಹಾಸಿಗೆ ಸಾಮರ್ಥ್ಯದಿಂದ 250 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ವಿಚಾರವಾಗಿ ಈವರೆಗೆ ವೈದ್ಯರ ನೇಮಕಾತಿ ಮತ್ತು ಯಂತ್ರೋಪಕರಣಗಳಿಗೆ ಟೆಂಡರ್ ಈ ಪ್ರಕ್ರಿಯೆ ಆಗಿದೆಯೇ ಎಂಬುದಾಗಿ ಕೇಳಿದ್ದೇನೆ. ಸರ್ಕಾರಕ್ಕೆ ಆಸ್ಪತ್ರೆ ಕೇಳಿದ್ದೇನೆ. ಅವರು ಏನು ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಈವರೆಗೆ ಯಾವುದೇ ವೈದ್ಯರ ನೇಮಕಾತಿಯೂ ಆಗಿಲ್ಲ, ಯಾವುದೇ ಒಂದು ಟೆಂಡರ್ ಕೂಡ ಆಗಿಲ್ಲ ಅನ್ನುವಂತಹ ಆಘಾತಕಾರಿ ವಿಷಯಗಳು ಹೇಳಿದ್ದಾರೆ. ಇದು ನೋಡಿದಾಗ ನಮಗೆ ಏನನ್ಸುತ್ತೆ ಅಂದರೆ, ಶಿರಸಿಯಲ್ಲಿ ಯಾರೂ ಕೂಡ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ನಮಗೆ ಮೊದಲು ಕಾಡುವಂಥ ಪ್ರಶ್ನೆ. ಇಲ್ಲಿರುವಂತಹ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಹಿರಿಯ ರಾಜಕಾರಣಿಯಾದಂತಹ ದೇಶಪಾಂಡೆ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ನಮಗೆಲ್ಲ ಗೊತ್ತೇ ಇದೆ, ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಾಗಿದೆ, ಇದರ ಬಗ್ಗೆ ಧ್ವನಿ ಎತ್ತಿ ಆಗಿದೆ. ಇಲ್ಲಿ ಮಾರ್ಗ ಮಧ್ಯದಲ್ಲಿ ಜನ ಹುಬ್ಬಳ್ಳಿ ಹೋಗಬೇಕಾದ್ರೆ, ಮಂಗಳೂರು ಹೋಗಬೇಕಾದ್ರೆ ಸಾವನ್ನು ಹೋಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ, ಏನು ಹಾರ್ಟ್ ಆಪರೇಷನ್ ಮಾಡುವಂತಹ ಯಂತ್ರೋಪಕರಣಗಳಿಲ್ಲ ಅಂಥೇಳಿ ಸುಮಾರು 142 ಕೋಟಿ ವೆಚ್ಚದಲ್ಲಿ 112 ಕೋಟಿಯನ್ನು ಕಟ್ಟಡಕ್ಕೂ 30 ಕೋಟಿ ರೂಪಾಯಿಯನ್ನು ಯಂತ್ರೋಪಕರಣಗಳಿಗಾಗಿ ಮೀಸಲಿಟ್ಟಿದ್ದರು. ತಮಗೆಲ್ಲ ಗೊತ್ತಿದೆ. ಆ ದಾಖಲೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಕಟ್ಟಡ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅರ್ಧಕ್ಕರ್ಧ ಕಟ್ಟಡ ಆಗಿತ್ತು. ಇನ್ನೂ ಕೆಲಸ ಆಗ್ತಾ ಇದೆ. ಇದೇನಿತ್ತು ಅಂತಂದರೆ, ಯಾವಾಗ 80% ವರ್ಕ್ ಮುಗಿಯುತ್ತೋ ಆಗ ಯಂತ್ರೋಪಕರಣಗಳಿಗೆ ಟೆಂಡರ್ ಕರೀಬೇಕು ಅಂತಿತ್ತು. ಹಾಗೆ ವೈದ್ಯರ ನೇಮಕಾತಿ ಮಾಡಬೇಕು ಅಂತಿತ್ತು. ಹೌದಲ್ವಾ? ವೈದ್ಯರ ನೇಮಕಾತಿ ಮಾಡಬೇಕು ಮತ್ತು ಯಂತ್ರೋಪಕರಣ ಟೆಂಡರ್ ಕರೀಬೇಕು ಅನ್ನೋದು 80% ವರ್ಕ್ ಆಗಿದೆ. ಬಹುಶಃ 80% ವರ್ಕ್ ಮುಗದೆ ಸುಮಾರು 8 ರಿಂದ 10 ತಿಂಗಳ, ಬಹುಶಃ 1 ವರ್ಷಕ್ಕೆ ಬಂತು. ಅದಕ್ಕೂ ಕೂಡ ನನ್ನ ಮಾಹಿತಿ ಇದೆ. ಅಂದರೆ 80% ವರ್ಕ್ ಆಗಿದೆ ಅಂತೇಳಿ ಈಗ ಒಂದು 6 ತಿಂಗಳ ಹಿಂದೆ ಕೊಟ್ಟಿದ್ದಾರೆ.
ಅಂದರೆ ಅಷ್ಟಾದ್ಮೇಲೆ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ, ಶಾಸಕರಿಗೆ ಕೇಳಿದ್ದೇನೆ, ಉಸ್ತುವಾರಿ ಸಚಿವರಿಗೆ ಕೇಳಿದ್ದೇನೆ, ಯಾಕೆ ಸ್ವಾಮಿ ಹೀಗೆ ಮಾಡ್ತಾ ಇದ್ದೀರಿ, ತಾವೊಂದು ಟೆಂಡರ್ ಕರಿಬೇಕು. ಈ ನೋಡಿ, ನಮ್ಮ ಆ ಸರ್ಕಾರಿ ಲೀಸ್ಟ್ನಲ್ಲಿ 30 ಕೋಟಿ ರೂಪಾಯಿಯ ಸರ್ಕಾರಿ ಲೀಸ್ಟ್, ಸುಮಾರು 15 ಕೋಟಿ ರೂಪಾಯಿ MRI ಮಿಷನ್ ಇದೆ, 2 ಕೋಟಿ ರೂಪಾಯಿಯ CT ಸ್ಕ್ಯಾನ್ ಮಿಷನ್ ಇದೆ. ಇದೆಲ್ಲ ಜನಕ್ಕೆ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಬಡವರಿಗೆ ಒಂದು ಸಲ ಆಸ್ಪತ್ರೆಗೆ ಹೋದರೆ 4,000-5,000 ರೂಪಾಯಿ ಖರ್ಚಾಗುತ್ತೆ. ಪ್ರಪಂಚದಲ್ಲಿ ಬಹುಶಃ ದೊಡ್ಡ ಕಾಯಿಲೆ ಅಂತಂದರೆ ಅದು ಬಡತನ. ಪ್ರಪಂಚದ ದೊಡ್ಡ ಅವಮಾನ ಅಂತಂದರೆ ಬಡತನ. ಹಣ ಇಲ್ಲ ಅಂತಂದಾಗ 1 ರೂಪಾಯಿನೂ ಕೂಡ, 10 ರೂಪಾಯಿ 100 ರೂಪಾಯಿ ಕೂಡ ತುಂಬ ಲಕ್ಷಾಂತರ ರೂಪಾಯಿ ಆದಂಗೆ ಅವ್ರಿಗೆ ಭಾಸ ಆಗುತ್ತೆ. ಕಷ್ಟದಲ್ಲಿರ್ತಾರೆ. ಪ್ರತಿಯೊಂದಕ್ಕೂ ಮಂಗಳೂರಿಗೆ ಹೋಗೋದು ಬಹಳ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಈಗ 1 ವರ್ಷಗಳೇ ಆಯಿತು. ಏನು ನೋಡಿ, ಯಾವಾಗ ಕಳಿಸಿದ್ದಾರೆ ಅಂತಂದರೆ, ಇದು ಡೇಟ್ ಹೇಳ್ತೀವಿ, ಇದೇ ನೋಡಿ, 30/10/2024ಕ್ಕೆ ಪ್ರಸ್ತಾವನೆ ಹೋಗಿದೆ. ಏನಪ್ಪ ಅಂದರೆ, ಈ ಆಸ್ಪತ್ರೆಗೆ ಯಾವ್ಯಾವ ವೈದ್ಯರು ಬೇಕು, ಹಾರ್ಟ್ ಸ್ಪೆಷಲಿಸ್ಟ್ ಎಷ್ಟು ಜನ ಬೇಕು, ನ್ಯೂರೋ ಸರ್ಜನ್ ಎಷ್ಟು ಜನ ಬೇಕು, ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಹೋಗಿದೆ. ತಾವೇನೂ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀರಿ. ಹಾಗೆ ಇಲ್ಲಿ MRI ಮಷಿನ್ ಇರ್ಬೋದು, CT ಸ್ಕ್ಯಾನ್ ಮಷಿನ್ ಇರ್ಬೋದು, ಎಲ್ಲದಕ್ಕೂ ಕೂಡ ಪ್ರಸ್ತಾವನೆ ಹೋಗಿದೆ. ಅದನ್ನು ಈಗಾಗಲೇ 1.5 ವರ್ಷದಿಂದ ತಾವೇನು ಮಾಡಿದ್ದೀರಿ ಅಂತಂದರೆ, ಈ ಆಸ್ಪತ್ರೆಯನ್ನು ಹಾಳು ಮಾಡಬೇಕು ಉದ್ದೇಶದಿಂದ 30 ಕೋಟಿ ರೂಪಾಯಿಯನ್ನು 5 ಕೋಟಿ ರೂಪಾಯಿ ತಂದಿಟ್ಟಿದ್ದೀರಿ. ಎಲ್ಲ ಕಟ್ ಮಾಡಿದ್ದೀರಿ. MRI ಮಷಿನ್ ಇಲ್ಲ, CT ಸ್ಕ್ಯಾನ್ ಮಷಿನ್ ಇಲ್ಲ, ಎಲ್ಲವನ್ನೂ ಕೂಡ ಮಾಯ ಮಾಡಿದ್ದೀರಿ. ಅದು ಹಲವಾರು ಬಾರಿ ಹೇಳಿದ್ದೇನೆ, ಹೌದಲ್ವಾ? ಆಮೇಲೆ ನಾವು ಮಾಡ್ತೇನೆ ಅಂತಂದ್ರಿ, ಯಾವಾಗ ಮಾಡ್ತೀನಿ ಸ್ವಾಮಿ? ವರ್ಷಗಟ್ಟಲೆ ಅದನ್ನು ಪ್ರಸ್ತಾವನೆ ಕೊಟ್ಟು. ಅಂದರೆ ಇಲ್ಲಿಗೆ ನಮಗೆ ಸ್ಪಷ್ಟ ಆಗ್ತದೆ. ಅಂದರೆ ಈಗ ಬೇಗ ಮಾಡಿದ್ರೆ ಹಿಂದಿನ ಸರ್ಕಾರಕ್ಕೆ ಇದಕ್ಕೆ ಕ್ರೆಡಿಟ್ ಹೋಗ್ತದೆ. ಇಲೆಕ್ಷನ್ ಇರಬೇಕಾದ್ರೆ 6 ತಿಂಗಳ ಮುಂಚೆ ಮಾಡಿದ್ರೆ, ಏನೋ ಒಂದು ಸ್ವಲ್ಪ ಕಾಟಾಚಾರಕ್ಕೆ ಒಂದು 4 ಐಟಮ್ ಮಾಡಿ ಉದ್ಘಾಟನೆ ಮಾಡಿಬಿಟ್ರೆ ಅದು ಕ್ರೆಡಿಟು ತನಗೆ ಬರುತ್ತೆ ಅನ್ನುವಂಥದ್ದನ್ನು ಬಯಸಿ ಈ ರೀತಿ ನಾವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುವಂಥ ಪ್ರಶ್ನೆ. ನಾನು ಕೇಳ್ತೇನೆ, ಸ್ವಾಮಿ, ಈ ರೀತಿ ಕ್ಷುಲ್ಲಕ ರಾಜಕಾರಣ ಬೇಡ. ಆಸ್ಪತ್ರೆ ವಿಚಾರದಲ್ಲಿ ಯಾವುದೇ ಈ ರೀತಿಯ ಕೆಳಮಟ್ಟದ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ಬೇರೆ ವಿಷಯಕ್ಕೆ ಮಾಡಿ, ನೀವು ರಸ್ತೆ ಮಾಡ್ತೀರೋ ಮಾಡಿ, ಇನ್ಯಾವುದೋ ಒಂದು ಕೆರೆಗೆ ಮಾಡ್ತಿರೋ, ಇತ್ಯಾವುದೋ ಬಿಲ್ಡಿಂಗ್ ಬಗ್ಗೆ ಕ್ರೆಡಿಟ್ ತಗೊಂಡಿಗೆ ಮಾಡ್ತಿರೋ ಮಾಡಿ, ರಾಜಕೀಯ ಮಾಡಿ. ಆಸ್ಪತ್ರೆ ವಿಚಾರದಲ್ಲಿ ನೀವು ಈ ರೀತಿಯ ಕೆಳಮಟ್ಟದ ರಾಜಕಾರಣ ಬೇಡ ಅಂಥೇಳಿ ನಾನು ಎಲ್ಲರಿಗೂ ಕೂಡ ಹೇಳಿಕ್ಕೆ ಬಯಸ್ತೇನೆ. ದೇಶಪಾಂಡೆ ಸಾಹೇಬರು ಕೇಳ್ತೇನೆ, ತಾವು 30, 40, 50 ವರ್ಷದಿಂದ ತಾವು ರಾಜಕೀಯದ ಅನುಭವ ಹೊಂದಿದ್ದೀನಿ. ನೋಡಿ, ಈ ಒಂದು ಎಲ್ಲದಕ್ಕೂ ಕೂಡ ನಮಗೆ ತಾರತಮ್ಯ. ಏನೋ ಒಂದು ಆಸ್ಪತ್ರೆ ಇಲ್ಲಾಗಿತ್ತು, ಅಂಥದ್ರಲ್ಲಿ ಆಸ್ಪತ್ರೆ ಆಗಿ ಘೋಷಣೆ ಆಗಿ 5 ವರ್ಷ ಆದರೂ ಕೂಡ ಇನ್ನೂ ಕಟ್ಟಡ ಕಾಮಗಾರಿ ಮುಗಿದಿಲ್ಲ. ಕಾಮಗಾರಿ ಆಗ್ತಾ ಇದೆ. ವೈದ್ಯ ನೇಮಕಾತಿ ಯಾವಾಗ ಆಗಬೇಕು, ಯಂತ್ರೋಪಕರಣ ಟೆಂಡರ್ ಯಾವಾಗ ಆಗಬೇಕು, ಇದೆಲ್ಲವನ್ನೂ ಕೂಡ ಮಾಡಬೇಕು ಅಂತೇಳಿ ಈಗ 80% ವರ್ಕ್ ಮುಗದೇ ಸುಮಾರು 8-10 ತಿಂಗಳಾದರೂ ಕೂಡ ಏನು ಮಾಡಿಲ್ಲ ಅನ್ನೋದನ್ನು ಖಂಡಿಸಿ ನಾವು ಹೋರಾಟ ಮಾಡಲೇಬೇಕಾಗಿದೆ. ಎಕ್ವಿಪ್ಮೆಂಟ್ ಬರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಏನೊಂದು 2 ಐಟಮ್ ತಂದು, ಟೆಟಸ್ಕೋಪ್ ತಂದು, ಜ್ವರ ಚೆಕ್ ಮಾಡೋ ಕಡ್ಡಿ ತಂದು ಇಟ್ಬಿಟ್ಟು ನಾವು ಆಸ್ಪತ್ರೆ ಮಾಡ್ತೇವೆ ಅಂದರೆ ನಾವು ಒಪ್ಪಲ್ಲ. 15 ಕೋಟಿ ರೂಪಾಯಿ MRI ಮಿಷನ್ ಬರಬೇಕು, CT ಸ್ಕ್ಯಾನ್ ಮಿಷನ್ ಎಕ್ವಿಪ್ಮೆಂಟ್ ಬರಬೇಕು. ಪ್ರತಿಯೊಂದು ಏನೇನಿದೆ ಎಲ್ಲ ಎಕ್ವಿಪ್ಮೆಂಟ್ ಸಮೇತವಾಗಿ, ಟ್ರಾಮಾ ಸೆಂಟರ್ ಸಮೇತವಾಗಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ನೆಫ್ರಾಲಜಿ ಎಲ್ಲವೂ ಕೂಡ ಬಂದು ಸುಸಜ್ಜಿತವಾದ ಆಸ್ಪತ್ರೆ ತಕ್ಷಣ 2-3 ತಿಂಗಳು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ, ಅದು ಆಗೋ ತನಕ ನಾವು ಯಾವ ಕಾರಣಕ್ಕೂ ನಾವು ಸುಮ್ಮನೆ ಇರುವಂಥದ್ದಲ್ಲ. ಎಲ್ಲ ರೀತಿಯಲ್ಲೂ ಹೋರಾಟ ಮಾಡ್ತೇವೆ. ನಾವೀಗ ಬೆಳಗಾವಿ ಅಧಿವೇಶನ ಹೋರಾಟ ಮಾಡ್ತೇವೆ. ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ಪು ಪ್ರತಿ ಪಂಚಾಯತ್ ಮಟ್ಟಕ್ಕೆ ಹೋಗಿ ಅಲ್ಲಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೇವೆ. ಆಮೇಲೆ ನಾವು ಕಾನೂನು ಪ್ರಕಾರ ಹೋರಾಟಕ್ಕೆ ಹೋಗ್ತೇವೆ. ಹೈಕೋರ್ಟಿಗೆ ಹೋಗ್ತೇನೆ ನಾನು. ಹೈಕೋರ್ಟಲ್ಲಿ ಕೂಡ ನಾನು ಕಾನೂನು ಪ್ರಕಾರ ಏನು ಮಾಡಿ ಸರ್ ಅದನ್ನು ಕೂಡ ಮಾಡ್ತೀನಿ. ಒಟ್ಟು ನಾವು ಸುಮ್ಮನೆ ಬಿಡುವಂಥದ್ದು ಇಲ್ಲೇ ಇದೆ ಅಂತ ಹೇಳ್ತಾ, ಇದೆಲ್ಲದಕ್ಕೂ ಹೋರಾಟಕ್ಕೆ ಜನರ ಸಹಕಾರ ಬೇಕು ಅಂತ ಹೇಳ್ತಾ, ದಯವಿಟ್ಟು ಮಂಗಳವಾರ ಬೆಳಗಾವಿಗೆ ಬನ್ನಿ ಅಂತೇಳಿ ಕರೆ ಕೊಡ್ತಾ ಇದ್ದಾರೆ. ನಮಸ್ಕಾರ. ಪ್ರಮುಖರಾದ ಉಷಾ ಹೆಗಡೆ ಮಾತನಾಡಿ, ಈ ಹಿಂದಿನ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವಧಿಯಲ್ಲಿ ಜನರಿಗೆ ತೊಂದರೆ ಆಗಬಾರದು ಎಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆ ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ ಹಾಲಿ ಶಾಸಕರು ಅದರ ಬಗ್ಗೆ ನಿರ್ಲಕ್ಷ್ಯ ತೋರುವುದು ಸರಿಯಲ್ಲ. ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಶಾಸಕರು ಇನ್ನೂ ಜವಾಬ್ದಾರಿ ತೋರುತ್ತಿಲ್ಲ. ಈ ಕೂಡಲೇ ಆಸ್ಪತ್ರೆ ಸೇರಿದಂತೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮುತುವರ್ಜಿಯಿಂದ ಮಾಡಬೇಕಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಸಾರಿಗೆ ಅಧಿಕಾರಿ GS ಹೆಗಡೆ ಹಲಸರಗಿ, ಬಿಸ್ಲಕೊಪ್ಪ ಪಂಚಾಯತ್ ಸದಸ್ಯ ರಾಘವೇಂದ್ರ ನಾಯ್ಕ್, ದೇವನಹಳ್ಳಿ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ, ಅಂಕಿತ್ ಹೆಗಡೆ ಉಪಸ್ಥಿತರಿದ್ದರು. ದೊಡ್ಡದಾದಂತಹ ತಾಲೂಕು, ಹೆಚ್ಚಿನ ಜನಸಾಂದ್ರತೆ ಹೊಂದಿರತಕ್ಕಂಥ ಸಿರ್ಸಿ ತಾಲೂಕಿಗೆ
ಈ ಹಿಂದೆ ನಮ್ಮ ಮಾಜಿ ಶಾಸಕರು ಸಭಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಕಾಗೇರಿ ಅವರು ಇಲ್ಲಿಯ ಎಲ್ಲ ಪರಿಸ್ಥಿತಿಗಳನ್ನು ಅರ್ಥಕೊಂಡು 112 ಕೋಟಿಯಷ್ಟು ಅನುದಾನವನ್ನು ಸಿವಿಲ್ ಕಟ್ಟಡಕ್ಕಾಗಿ ಮತ್ತು 30 ಕೋಟಿ ಅನುದಾನವನ್ನು ಉಪಕರಣಗಳಿಗಾಗಿ ಮಂಜೂರನ್ನು ಮಾಡಿಸ್ಕೊಂಡು ಬಂದಿದ್ದರು. ಮಾನ್ಯ ಶಾಸಕರು, ಈಗಿನ ಶಾಸಕರು ಶ್ರೀಯುತ ಭೀಮಣ್ಣ ನಾಯ್ಕ ಅವರು ಖುಷಿ ಪಡಬೇಕು. ಇವರು ಹೋರಾಟ ಮಾಡಿ ಆಸ್ಪತ್ರೆಯನ್ನು ತರಬೇಕು ಅಂತಿಲ್ಲ. ಈಗಾಗಲೇ ಮಂಜೂರಾಗಿ ಕೆಲಸ ಆಗ್ತಿರೋದನ್ನು ಪೂರ್ಣಗೊಳಿಸಿದ್ರೆ ಸಾಕಿತ್ತು. ಆ ಒಂದು ಅವಕಾಶ ಅವರಿಗೆ ಇಲ್ಲಿತ್ತು. ನಮ್ಮ ಸಿರಸಿ ಸಿದ್ದಾಪುರ ಕ್ಷೇತ್ರದ ಜನರ ನಿರೀಕ್ಷೆಯಂತೆ ಒಂದು ಒಳ್ಳೆ ಆಸ್ಪತ್ರೆ ಆಗುತ್ತೆ, ಅವ್ರು ಗೆದ್ದು ಬಂದಂತಹ 1 ವರ್ಷದಲ್ಲೇ ಈ ಕಟ್ಟಡ ಪೂರ್ಣಗೊಳ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಈ ಕ್ಷೇತ್ರದ ಜನತೆ ಮಾಡಿತ್ತು. ಆದರೆ ಗೆದ್ದು ಬಂದು 2.5 ವರ್ಷ ಆದರೂ ಕೂಡ ಆಸ್ಪತ್ರೆ ವಿಚಾರದಲ್ಲಿ ಅಂತಲ್ಲ, ಯಾವ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣದೆ ಆಮೇಗತಿಯಲ್ಲಿ ಕುಂಠಿತ ಇರುವಂತಹ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ನೋಡಿದ್ವಿ, ಆಸ್ಪತ್ರೆ ಈಗ ಮುಗೀತದೆ, ಆಗ ಮುಗೀತದೆ ಅಂತ ಜನ ಏನು ತಿರುಗಾಡ್ತಾರೆ, ದಿವಸ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವತ್ತಿನ ತನಕ ಕೂಡ ನಾನು ಅದನ್ನು ಮುಗಿಸ್ತೇನೆ, ನನ್ನ ಜವಾಬ್ದಾರಿ ಇದೆ ಅಂತ ಹೇಳಿಕೆ 1-2 ಸರಿ ಕೊಟ್ಟರು ಬಿಟ್ಟರೆ ಅದು ಕೂಡ ಸತ್ಯಕ್ಕೆ ಹತ್ತಿರವಾದಂಥದ್ದು ಯಾವುದೂ ಹೇಳಿಲ್ಲ. ಅವ್ರು ಹೇಳಿ ಸುಳ್ಳು ಅನ್ನುವಂಥದ್ದು ಈಗ ಮಾಹಿತಿ ಹಕ್ಕಿನಲ್ಲಿ ಅಧಿಕಾರಿಗಳು ಕೊಟ್ಟಂತಹ, ಇವರದೇ ಸರ್ಕಾರದ ಅಧಿಕಾರಿಗಳು ಕೊಟ್ಟಂತಹ ಒಂದು ಮಾಹಿತಿಯಿಂದ ಬಹಿರಂಗ ಆಗಿದೆ. ಅಂದರೆ ವೈದ್ಯರ ನೇಮಕಾತಿ ಆಗಿಲ್ಲ, ಸಲಕರಣೆಗಳಿಗೆ ಯಂತ್ರೋಪಕರಣಗಳಿಗೆ ಯಾವುದು ಸರಬರಾಜು ಆಗಿಲ್ಲ ಅನ್ನುವಂತಹ ಸುಳ್ಳು ಗೊತ್ತಾಗಿದೆ. ಅವರು ಸುಳ್ಳು ಹೇಳಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಈ ಹಿಂದೆ ಒಮ್ಮೆ ಸುಳ್ಳು ಹೇಳಿದ್ರು ಅನ್ನುವಾಗ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತೇಳಿ ಅವರು ಅದನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ರು. ಆದರೆ ಈಗ ಸ್ಪಷ್ಟತೆ ಕಾಣ್ತಾ ಇದೆ, ಪಾರದರ್ಶಕವಾದಂತಹ ಒಂದು ಉತ್ತರ ಸಿಕ್ಕಿದೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ನಮ್ಮ ಚಳಿಗಾಲದ ಅಧಿವೇಶನ ಈಗಾಗಲೇ ಪ್ರಾರಂಭ ಆಗಿದೆ. ಆದರೆ ಅಲ್ಲಿ ಜನರ ಅಭಿವೃದ್ಧಿಯ ವಿಚಾರಗಳಿಗಿಂತ ಹೆಚ್ಚಾಗಿ ನನ್ನ ಕುರ್ಚಿ ಬೇಕು, ನಿನ್ನ ಕುರ್ಚಿ ಬೇಕು ಅನ್ನುವಂಥ ಇದೇ ಒಂದು ವಿಚಾರವಾಗಿ ದೊಡ್ಡ ಚರ್ಚೆ ನಡೀತಾ ಇದೆ. ಅಂದರೆ ಇವರು ಬಡವರ ಪರವಾಗಿ ನಾನು ಆಯ್ಕೆಯಾಗಿ ಕೆಲಸ ಮಾಡ್ತೇನೆ ಅಂತ ಬಂದಂಥ ಸರ್ಕಾರ ಏನೇ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಸಚಿವರು, ಶಾಸಕರುಗಳು, ಉಸ್ತುವಾರಿ ಸಚಿವರು ಕೂಡ ಈ ಆಸ್ಪತ್ರೆ ವಿಚಾರವಾಗಿ ಇಲ್ಲಿ ಬಂದಾಗ ಹೌದೌದು ನಾವು ನೋಡ್ತೇವೆ ಅಂತಾರೆ. ಆದರೆ ಎಲ್ಲಿ ಮಾತಾಡಲಿಕ್ಕೆ ಇವರಿಗೆ ಅವಕಾಶ ಸಿಗುತ್ತೋ ಆ ದೇಶದ ಆ ಜನರ ಪರವಾಗಿ ಅಲ್ಲಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪಾಪ ಜನ, ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿಯ ಹೋಗುವಂಥ ಜಾಗ ಕೂಡ ನೀವು ನೋಡಿದ್ದೀರಿ, ಆಸ್ಪತ್ರೆ ಹತ್ತುವಂಥ ರಸ್ತೆ ಕೂಡ ಇನ್ನೂ ಆಗಲಿ, ಅಷ್ಟು ಕಲ್ಲೆದ್ದಿದೆ. ಎಲ್ಲವನ್ನು ನೋಡಿದಾಗ ಅಭಿವೃದ್ಧಿ ಗೌಣ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.